ನಮಸ್ಕಾರ ಎಲ್ಲರೂ, ನಾನು ನಿಮ್ಮ ಫ್ರೆಂಡ್ ರಘು ಮಾತಾಡ್ತಿರೋದು. ಇವತ್ತಿನ ವಿಡಿಯೋ ಒಳಗಡೆ ನಾನು ನಿಮ್ಮೆಲ್ರಿಗೂ 3 ಹೆಲ್ದಿ ಮತ್ತು ಟೇಸ್ಟಿ ಸ್ನ್ಯಾಕ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಸ್ನ್ಯಾಕ್ಸ್ನ ನೀವು ಕನ್ಸ್ಯೂಮ್ ಮಾಡೋದಲ್ಲದೆ ನಿಮ್ಮ ಮಕ್ಕಳಿಗೂ ಕೂಡ ಕೊಡ್ಬೋದು. ಯಾವುದೇ ರೀತಿಯಾದ ಇಶ್ಯೂಸ್ ಕೂಡ ಬರೋದಿಲ್ಲ. ಅದರ ಜೊತೆ ನೀವೇನಾದರೂ ಟ್ರಾವೆಲ್ ಮಾಡ್ತಿದ್ದೀರಾ ಅಂತಂದರೆ ಟ್ರಾವೆಲ್ ಟೈಮ್ ಒಳಗಡೆ ಸುಮ್ಮನೆ ಯಾವುದಾದ್ರು ಚಿಪ್ಸ್ ಆಗಿರ್ಬೋದು, ಇಲ್ಲಾಂದರೆ ಮುರುಕನ್ನ ತೊಗೊಳೋದಕ್ಕಿಂತ ಈ ಪರ್ಟಿಕ್ಯುಲರ್ ಸ್ನ್ಯಾಕ್ಸ್ನ ನೀವು ಪಿಕ್ ಮಾಡಿ ಕ್ಯಾರಿ ಮಾಡ್ತಿದ್ದೀರಾ ಅಂತಂದರೆ ಹೆಲ್ದಿಯರ್ ಆಪ್ಷನ್ಸ್ ಕೂಡ ಅದಾದಮೇಲೆ ಒಂದು ಸ್ವಲ್ಪ ಚಟ್ಪಟ ಮತ್ತು ಚೆನ್ನಾಗಿ ಕೂಡ ಇದೆ. ಸೊ ಇವತ್ತು ಆ 3 ಸ್ನ್ಯಾಕ್ಸ್ ಯಾವುದು ಅಂತೆಲ್ಲ ತಿಳ್ಕೊಳ್ಳೋಣ. ಲೆಟ್ಸ್ ಗೋ. ವೆಲ್ಕಮ್ ಬ್ಯಾಕ್ ಎವ್ರಿವನ್. ಸೊ ಈ ಪರ್ಟಿಕ್ಯುಲರ್ ಸ್ನ್ಯಾಕ್ಸ್ ವಿಡಿಯೋ ಬಂದು ನಮ್ಮ 2ನೇ ವಿಡಿಯೋ ಆಗಿರೋ ಕಾರಣದಿಂದ ಅಕಸ್ಮಾತ್ 1ನೇ ವಿಡಿಯೋ ನೀವು ನೋಡಿಲ್ಲ ಅಂತಂದರೆ ದಯವಿಟ್ಟು ಹೋಗಿ ಚೆಕ್ಔಟ್ ಮಾಡಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅದಾದ ನಂತರ ಎಲ್ರಿಗೂ ಗೊತ್ತಿರುತ್ತೆ, ಅಕಸ್ಮಾತ್ ನೋಡಿ ಬಂದಿರೋರಿಗೆ ಗೊತ್ತಿರೋ ಥರನೇ 3 ಆಪ್ಷನ್ಸ್ ಒಳಗಡೆ 2 ಆಪ್ಷನ್ಸ್ ಸ್ವಲ್ಪ ಚಟ್ಪಟ ಇಟ್ಟಿರ್ತೀನಿ. ಏನಕ್ಕಂದರೆ ಎಲ್ಲರೂ ಕೂಡ ಆ್ಯಕ್ಚುಲಾಗಿ ಒಂದು ಸ್ವಲ್ಪ ಸ್ಪೈಸಿನೇ ಪ್ರಿಫರ್ ಮಾಡ್ತಾರೆ. ಅದೊಂದು ಕಾರಣಕ್ಕೋಸ್ಕರ ಆಮೇಲೆ ಒಂದು ಸ್ವೀಟ್ ಆಪ್ಷನ್. ಸೊ ಇವತ್ತಿನ ಮೊದಲನೇ ಆಪ್ಷನ್ ಯಾವುದು ಅಂತಂದರೆ ಸ್ವೀಟ್. ಅದೇನು ಅಂತಂದರೆ ನನ್ನ ಹತ್ರ ಇರೋದು ಡಿಚ್ ದ ಗಿಲ್ಡ್ ಅವರ ಈ ಬ್ಲೂಬೆರಿ ಚೀಸ್ ಕೇಕ್ ಬ್ಲಾಂಡಿ. ಸೊ ಇದು ಏನಕ್ಕೆ ಅಮೇಝಿಂಗ್ ಸ್ನ್ಯಾಕ್ ಅಂತಂದ್ಬಿಟ್ಟು ಹೇಳ್ತೀನಿ. ನೋಡಿ, ಪ್ಯಾಕೆಟ್ ನೋಡಿ, ಆ್ಯಕ್ಚುಲಾಗಿ ಇಷ್ಟೇ ಚಿಕ್ಕದಾಗಿರೋದು, ಟ್ರಾವೆಲ್ ಫ್ರೆಂಡ್ಲಿ ಪ್ಯಾಕ್ಸಲ್ಲೇ ಬರುತ್ತೆ. ಅದಲ್ಲದೇ ಇದು ಹೈ ಪ್ರೋಟೀನ್, ಅಂದರೆ 18 grams ಆಫ್ ಪ್ರೋಟೀನ್ ಪರ್ ಸರ್ವಿಂಗ್. ಅಂದರೆ ಇಷ್ಟು ಚಿಕ್ಕ ಚೀಸ್ ಕೇಕ್ ಒಳಗಡೆ ನಿಮಗೆ 18 grams ಆಫ್ ಪ್ರೋಟೀನ್ ಸಿಗುತ್ತೆ. ಅದಲ್ಲದೇ ನಿಮಗೆ ಆಲ್ಮೋಸ್ಟ್ ಲೈಕ್ 10+ grams ಆಫ್ ಫೈಬರ್ ಕೂಡ ಬರ್ತಿರುತ್ತೆ, ವಿಚ್ ಇಸ್ ರಿಯಲಿ ಗುಡ್. ಆಮೇಲೆ ಇನ್ನೊಂದೇನು ಅಂತಂದರೆ ಇದು ಆ್ಯಕ್ಚುಲಾಗಿ ಎಗ್ಲೆಸ್ ಆಗಿರೋ ಕಾರಣದಿಂದ ಅದರ ಜೊತೆ ಆ್ಯಕ್ಚುಲಾಗಿ ನೋ ಆ್ಯಡೆಡ್ ಶುಗರ್ ಕೂಡ ಇದೆ. ಆಮೇಲೆ ಸಾಯ್ ಫ್ರೀ ಕೂಡ ಇದೆ. ಆಮೇಲೆ ಒಂದು ಲೋ ಕಾರ್ಬ್ ಆಪ್ಷನ್ ಏನಾದ್ರು ಸ್ಪೆಸಿಫಿಕ್ ಆಗಿ ನೋಡ್ಕೊತಿದ್ದೀರಾ ನೀವು ಕೀಟೋ ಡಯಟ್ ಒಳಗಡೆ ಅಂತಂದರೆ ದಿಸ್ ಇಸ್ ದ ಅಮೇಝಿಂಗ್ ಆಪ್ಷನ್. ಸೊ ನನ್ನ ಹತ್ರ ಇರೋದು ಆ್ಯಕ್ಚುಲಾಗಿ ವೈಟ್ ಚಾಕ್ಲೇಟ್ ಆಪ್ಷನ್ಸು. ಇದು ಬಿಟ್ಟು ಕೂಡ ನಾರ್ಮಲ್ ಆಗೇ ನೀವು ಮಿಲ್ಕ್ ಚಾಕ್ಲೇಟ್ ಮತ್ತು ಡಾರ್ಕ್ ಚಾಕ್ಲೇಟ್ ಆಪ್ಷನ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಇವ್ರದ್ದು ಫ್ಲೇವರ್ಸ್ ಎಲ್ಲ ಟ್ರೈ ಮಾಡಿದೆ ನಾನು, ರಿಯಲಿ ಗುಡ್. ಇದು ಬಿಟ್ಟು ಕೂಡ ಚಾಕ್ಲೇಟ್ಸ್ ಎಲ್ಲ ಇದೆ. ಚಾಕ್ಲೇಟ್ಸ್ ನಾನು ಟ್ರೈ ಮಾಡಿಲ್ಲ, ಬಟ್ ಈ ರೀತಿಯಾದ ಕೇಕ್ಸ್ ಏನಿದೆ, ಬ್ರೌನೀಸ್ ಏನಿದೆ ಅಲ್ಲ, ಇದು ತುಂಬಾ ವರ್ದಿ ಅಂತ ಅಂದ್ಬಿಟ್ಟು ಅನಿಸ್ತು. ಇದು ನನಗೆ 89 rupees ಹತ್ರ ಸಿಕ್ತು. ಅಕಸ್ಮಾತಾಗಿ ಏನಾದ್ರು ನೀವು ಒಂದು ಹೈ ಪ್ರೋಟೀನ್ ಟ್ರಾವೆಲ್ ಫ್ರೆಂಡ್ಲಿ ಸ್ವೀಟ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಅಂತಂದರೆ 18 grams ಆಫ್ ಪ್ರೋಟೀನ್ ರಿಯಲಿ ಗುಡ್ ಆಪ್ಷನ್. 2ನೇ ಸ್ನ್ಯಾಕ್ ಆಪ್ಷನ್ ಏನು ಅಂತಂದರೆ ಒಬ್ವಿಯಸ್ಲಿ ನಾರ್ತಿಂದ ಬಂದಿರೋದು ರಿಯಲಿ ಗುಡ್ ಆಪ್ಷನ್ ಏನು ಅಂತಂದರೆ ಕಾಕ್ರಾ. ಸೊ ನನ್ನ ಹತ್ರ ಇರೋದು ಒಂದು ಪ್ರೊಲಿಷಿಯಸ್ ಅವರ ಪ್ಲೇನ್ ಕಾಕ್ರಾ. ಈ ಸೇಮ್ ಬ್ರ್ಯಾಂಡ್ ಏನಕ್ಕೆ ಪ್ರಿಫರ್ ಮಾಡಿದೆ ಅಂತ ನಾನು ಹೇಳ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಪ್ಲೇನ್ ಅಷ್ಟೇನೇನ ಇಲ್ಲ ಮಸಾಲ ಇಲ್ವಾ, ಖಾರ ಇರೋದಿಲ್ವಾ ಅಂತಂದರೆ ಅವ್ರ ಹತ್ರ ಎಲ್ಲ ರೀತಿಯಾದ ಡಿಫ್ರೆಂಟ್ ಕಾಕ್ರಾಸ್ ಕೂಡ ಇದೆ. ಒಂದು ಅಮೇಝಿಂಗ್ ಏನು ಅನಿಸ್ತು ಈ ಪರ್ಟಿಕ್ಯುಲರ್ ಬ್ರ್ಯಾಂಡ್ದು ಅಂತಂದರೆ, ಇವರು ಆಬ್ವಿಯಸ್ಲಿ ಮುಂಬೈಲಿ ಸಿಚುಯೇಟೆಡ್ ಆಗಿದ್ರೂ 1 day ಡೆಲಿವರಿ ಕೊಟ್ಟರು, ವಿಚ್ ವಾಸ್ ಅಮೇಝಿಂಗ್. ಸೊ ಇದು ಬಂದು ನೀವು ಒಂದು ಕಾಕ್ರಾ ತೊಗೊಂಡ್ರಿ ಅಂತಂದರೆ ನಿಮಗೆ ಆಲ್ಮೋಸ್ಟ್ ಲೈಕ್ 4 grams ಆಫ್ ಪ್ರೋಟೀನ್ ಸಿಗ್ತಿರುತ್ತೆ, 8 grams ಆಫ್ ಕಾರ್ಬ್ಸ್ ಮತ್ತು ಕ್ಲೋಸ್ ಟು 2 to 3 grams ಆಫ್ ಫ್ಯಾಟ್ ಸಿಗ್ತಿರುತ್ತೆ. ಸೊ ಬೇರೆ ಕಾಕ್ರಾ ಕಂಪೇರ್ ಮಾಡಿ ನೋಡಿದ್ರಿ ಅಂತಂದರೆ ನೀವು ಮ್ಯಾಕ್ರೋಸ್ ತುಂಬಾ ಚೆನ್ನಾಗಿದೆ, ಹೈ ಪ್ರೋಟೀನ್ ಕೂಡ ಇದೆ, ಆಮೇಲೆ ತುಂಬಾ ಹೆಲ್ದಿ ಇದೆ. ಏನಕ್ಕೆ ಈ ಸ್ಪೆಸಿಫಿಕ್ ಬ್ರ್ಯಾಂಡ್ ಸೆಲೆಕ್ಟ್ ಮಾಡಿದೆ ಅಂತಂದರೆ ಇವರ ಇಂಗ್ರೀಡಿಯೆಂಟ್ಸ್ ನೀವೇನಾದ್ರು ನೋಡಿದ್ರಿ ಅಂತಂದರೆ ಹೋಲ್ ವೀಟ್ ಫ್ಲಾರ್, ಆಮೇಲೆ ಪೀನಟ್ ಫ್ಲಾರ್ ಇದೆ, ಎಡಿಬಲ್ ವೆಜಿಟೇಬಲ್ ಆಯಿಲ್ ಇದೆ. ಎಡಿಬಲ್ ವೆಜಿಟೇಬಲ್ ಆಯಿಲ್ ಯಾವುದೋ ಒಂದು ರೀತಿಯಾದ ಪಾಮ್ ಆಯಿಲ್ ಯೂಸ್ ಮಾಡಿಲ್ಲ, ಇವರು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಆಮೇಲೆ ಏನು ಬೇಕು, ಬೆಂಗಾಲ್ ಗ್ರಾಮ್ ಫ್ಲಾರ್, ಸಾಲ್ಟ್ ಆ್ಯಂಡ್ ಟರ್ಮರಿಕ್ ಪೌಡರ್, ಅಷ್ಟೇ. ಸಿಂಪಲ್ ಇಂಗ್ರೀಡಿಯೆಂಟ್ ಎಷ್ಟು ಸಿಂಪಲ್ ಆಗಿ ಇಟ್ಕೊಂಡಿದ್ದಾರೆ ಅದೇನೇ ಇಲ್ಲಿದೆ. ಆಮೇಲೆ ಇದರ ಎಕ್ಸ್ಪೈರಿ ಡೇಟ್ ಕೂಡ ಮೆನ್ಷನ್ ಮಾಡಿದ್ದಾರೆ ಇವರು. ಸೊ ರಿಯಲಿ ಅನ್ ಅಮೇಝಿಂಗ್ ಆಪ್ಷನ್. ಆಮೇಲೆ ವ್ಯಾಕ್ಯೂಮ್ ಸೀಲ್ಡ್ ಥರ ಪ್ಯಾಕ್ ಒಳಗಡೆ ಬಂದಿತ್ತು, ಟೇಸ್ಟ್ ಮಾಡಿ ನೋಡಿದೆ, ಐ ಫೆಲ್ ಇನ್ ಲವ್ ವಿತ್ ದಿಸ್. ನೀವು ಕೂಡ ಮಿಸ್ ಮಾಡದೆ ಟ್ರೈ ಮಾಡಿ. ಬಟ್ ಒಂದೇ ಒಂದು ಡ್ರಾಬ್ಯಾಕ್ ಏನು ಅಂತಂದರೆ ಇದು 120 rupees ಅಲ್ಲಿ ಸಿಗುತ್ತೆ. ನಮ್ಮ 3ನೇ ಆಪ್ಷನ್ ಬಂದು ಸೋಯಾ ಚಿಪ್ಸ್. ಸೊ ನನ್ನ ಹತ್ರ ಇರೋದು ಜಗದೀಶ್ ಅವರ ಆ್ಯಕ್ಚುಲಾಗಿ ಸೋಯಾ ಚಿಪ್ಸ್. ಇದು ತುಂಬಾ ಹಳೆ ಬ್ರ್ಯಾಂಡ್, 1938 ಬ್ರ್ಯಾಂಡ್ ಅಂತ ಇದೆ. ಈ ಪರ್ಟಿಕ್ಯುಲರ್ ಬ್ರ್ಯಾಂಡ್ ಬಗ್ಗೆ ಹೋಗೋದು ಬೇಡ, ಸೋಯಾ ಚಿಪ್ಸ್ ಏನಕ್ಕೆ ಅಂತ ಅಂದ್ಬಿಟ್ಟು ನಾನು ಹೇಳ್ತೀನಿ. ಸೊ ಸೋಯಾ ಬಂದು ಆ್ಯಕ್ಚುಲಾಗಿ ಎಷ್ಟು ದಿನ ಅಂತಂದ್ಬಿಟ್ಟು ಸೋಯಾನ ಯೂಸ್ ಮಾಡಬೇಕು ಅಂತಂದ್ಬಿಟ್ಟು ಸೋಯಾ ಚಂಕ್ಸೇ ತಿಂತೀರಾ. ಎಷ್ಟೊಂದು ಜನಕ್ಕೆ ಆ್ಯಕ್ಚುಲಾಗಿ ಸೋಯಾ ತಿನ್ನಬೇಕು ಅಂತ ಅನ್ನಿಸ್ತಿರುತ್ತೆ, ಸ್ಪೆಷಲಿ ವೆಜಿಟೇರಿಯನ್ಸ್ಗೆ. ಬಟ್ ಅದರ ಒಂದು ಆಲ್ಟರ್ನೇಟಿವ್ ಸಿಕ್ತು ಅಂತಂದರೆ ಸ್ನ್ಯಾಕಲ್ಲಿ ಕೂಡ ಒಂದು ಸ್ವಲ್ಪ ಒಂದು 50 grams ಆಗಿರ್ಬೋದು ಆ ರೀತಿ ಕನ್ಸ್ಯೂಮ್ ಮಾಡಿದ್ರೆ ಅಲ್ಲಿಂದ ನಿಮಗೆ ಕಾರ್ಬ್ಸ್ ಕೂಡ ಬರ್ತಿರುತ್ತೆ, ಪ್ರೋಟೀನ್ ಕೂಡ ಬರ್ತಿರುತ್ತೆ. ಸೊ ದಟ್ಸ್ ವೈ ಐ ಫೆಲ್ಟ್ ಸೋಯಾದ ಯಾವುದೋ ಒಂದು ಆಪ್ಷನ್ ಇತ್ತು ಅಂದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ಈ ಪರ್ಟಿಕ್ಯುಲರ್ ಬ್ರ್ಯಾಂಡ್ ಏನಕ್ಕೆ ಅಂತಂದರೆ ಇವರ ಇಂಗ್ರೀಡಿಯೆಂಟ್ಸ್ ನೋಡಿದ್ರಿ ಅಂತಂದರೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ಇದರೊಳಗಡೆ ನಿಮಗೆ ಎಡಿಬಲ್ ಆಯಿಲ್ ಯೂಸ್ ಮಾಡಿದ್ದಾರೆ, ಅಯೋಡೈಸ್ ಸಾಲ್ಟ್, ಆಮೇಲೆ ಸೋಯಾ ಫ್ಲಾರ್, ಸ್ಟಾರ್ಚ್ ಮತ್ತು ಸ್ಪೈಸಸ್ ಮತ್ತು ಉಡದ್ ದಾಲ್. ಸಿಂಪಲ್, ಯಾವುದೇ ರೀತಿಯಾದ ಪಾಮ್ ಆಯಿಲ್ ಯೂಸ್ ಮಾಡ್ತಿಲ್ಲ, ಆಮೇಲೆ ಪ್ರಿಸರ್ವೇಟಿವ್ಸ್ ಯೂಸ್ ಮಾಡ್ತಿಲ್ಲ, ಅಡಿಟಿವ್ಸ್ ಇಲ್ಲ. ಬಟ್ ಅದೇನೇ ಯಾವುದೋ ಒಂದು ಅನ್ಹೆಲ್ದಿ ಸೋಯಾ ಚಿಪ್ಸ್ ಏನಾದ್ರು ನೀವು ನೋಡಿದ್ರಿ ಅಂತಂದರೆ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಅದರೊಳಗಡೆ ಬೇಡದಿರೋಂಥ ಇಂಗ್ರೀಡಿಯೆಂಟ್ಸೇ ಹಲವಾರು ಇರುತ್ತೆ. ಅದೊಂದು ಕಾರಣಕ್ಕೋಸ್ಕರ ಅಷ್ಟೇನೆ ಈ ಪರ್ಟಿಕ್ಯುಲರ್ ಬ್ರ್ಯಾಂಡ್ ತುಂಬಾ ನೋಡಿ ಚೆಕ್ ಮಾಡಿ ಬೈ ಮಾಡಿದೆ. ಇದು ಬಿಟ್ಟು ಮೇ ಬಿ ಆಡುಕಲೆ ಕೂಡ ಚೆನ್ನಾಗಿದೆ ಅಂತ ಅನ್ಕೊತೀನಿ ಇಂಗ್ರೀಡಿಯೆಂಟ್ಸು. ಬಟ್ ಅವರ ಇಂಗ್ರೀಡಿಯೆಂಟ್ ಲಿಸ್ಟ್ನ ನಾನು ಪ್ರಾಪರಾಗಿ ಚೆಕ್ ಮಾಡಿಲ್ಲ. ನಿಮ್ಗೆ ಏನಾದ್ರು ಟ್ರೈ ಮಾಡಿದ್ದೀರಾ ಅಂತಂದರೆ ಡೂ ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್ ಆ್ಯಸ್ ವೆಲ್. ಸೊ ಇದು ಒಂದು ಒಳ್ಳೆ ಟೇಸ್ಟಿ ಸ್ಪೈಸಿ ಆಪ್ಷನ್ ಅಂತ ಅನಿಸ್ತು. ನೀವು ಕನ್ಸ್ಯೂಮ್ ಮಾಡೋದಲ್ಲ, ನಿಮ್ಮ ಮನೆಯವರು ಕೂಡ
ಅನ್ಕೊಡ್ಬೋದು. ಸೊ ನೋಡೋದ್ರಲ್ಲ, ಈ ಪರ್ಟಿಕ್ಯುಲರ್ 3 ಸ್ನ್ಯಾಕ್ಸ್ ನೀವು ಆಲ್ರೆಡಿ ಟ್ರೈ ಮಾಡಿದ್ದೀರಾ ಅಂತಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರೆಯೋಗ್ಬಿಡಿ. ಅದಾದ ನಂತರ ನಮ್ಮ ಮೊದಲನೇ ವಿಡಿಯೋ ನೋಡಿಲ್ಲ ಅಂತಂದರೆ ದಯವಿಟ್ಟು ಹೋಗಿ ಚೆಕ್ಔಟ್ ಮಾಡಿ. ಅದರೊಳಗಡೆ ಕೂಡ ಒಂದಷ್ಟು ಅಮೇಝಿಂಗ್ ಆಗಿರೋ ಅಂಥ ಸ್ನ್ಯಾಕ್ಸ್ ಆಪ್ಷನ್ಸ್ನ ತಿಳಿಸ್ಕೊಟ್ಟಿದ್ದೀನಿ. ಆ ವಿಡಿಯೋ ನೋಡಿ ಬಂದಿದ್ದೀರಾ ಅಂತಂದರೆ ಥ್ಯಾಂಕ್ ಯು ಸೋ ಮಚ್. ಡೋಂಟ್ ಫರ್ಗೆಟ್ ಟು ಶೇರ್ ದಿಸ್ ವಿಡಿಯೋ ವಿತ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟಿಲ್ ನೌ ಆ್ಯಂಡ್ ಟಿಲ್ ಮೈ ನೆಕ್ಸ್ಟ್ ವಿಡಿಯೋ ದಿಸ್ ವಿತ್ ಕಣಿಗಾರಗು ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್, ಪೀಸ್ ಔಟ್, ಬೈ. ಆಮೇಲೆ ಎಲ್ಲ ಈ ಸ್ನ್ಯಾಕ್ ಆಪ್ಷನ್ಸ್ ಏನಿತ್ತು ಅದರದೆಲ್ಲ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿರ್ತೀನಿ. ಹೋಗಿ ಚೆಕ್ಔಟ್ ಮಾಡಿ. ಇದರಿಂದ ಯಾವುದೇ ರೀತಿಯಾದ ಪ್ರಮೋಷನ್ ಆ ರೀತಿ ಏನಿಲ್ಲ, ಜಸ್ಟ್ ನಿಮ್ಗೊಂದು ಈಸಿಯರ್ ಆಗಿ ಆಕ್ಸೆಸಿಬಲ್ ಇರಲಿ ಅಂತ ಅಂದ್ಬಿಟ್ಟು ಅಷ್ಟೇ. ಟೇಕ್ ಕೇರ್, ಬೈ.